ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ 2 ದಿನ ಆಗಿತ್ತು ನಾನು ವ್ಲಾಗ್ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಟೈಮ್ ಆಗಲೇ 6:30 ಆಗಿದೆ. ಇವಾಗ ನಾನು ಮೇಲ್ಗಡೆ ಒಂದು ಸ್ವಲ್ಪ ಹೋಗಿ ವಾಕ್ ಮಾಡಿಬಿಟ್ಟು ಬಂದೆ. ಸೊ ವಾಕ್ ಮಾಡಿಬಿಟ್ಟು ಇವಾಗ ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ಬೇಕು, ತಿಂಡಿ ಕೆಲಸ ಎಲ್ಲ ಇದೆ. ಸೊ ಅಪ್ಪು ಇನ್ನೂ ಮಲ್ಕೊಂಡಿದ್ದ. ಅವನು ಎದ್ದೇಳೋ ಅಷ್ಟೊತ್ತಿಗೆ ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟೆ ಅಂತಂದರೆ ಅವನು ಎದ್ದ ಮೇಲೆ ಅವನಿಗೆ ಸ್ನಾನ ಮಾಡಿಸಿ ಆಮೇಲೆ ಸ್ಕೂಲಿಗೆ ರೆಡಿ ಮಾಡಿಸೋದಕ್ಕೆ ಸರಿ ಹೋಗುತ್ತೆ. ಸೊ ಇವಾಗ ನಾನು ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಜೊತೆಗೆ ನಾನು ನೈಟ್ ಅಡುಗೆ ಮನೆ ಏನೂ ಕ್ಲೀನ್ ಮಾಡಿರಲಿಲ್ಲ. ಒಂದು ಸ್ವಲ್ಪ ತಲೆನೋವ್ತಾಯಿತ್ತು ಅಂತ ಹೋಗಿ ಬೇಗ ಮಲ್ಕೊಂಡ್ಬಿಟ್ಟೆ. ಸೊ ಹಾಗಾಗಿ ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ತಿಂಡಿಗೆ ನಾನು ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಸೊ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವತ್ತು ಅಪ್ಪುಗೆ ಟೆಸ್ಟ್ ನಡೀತಾ ಇರೋದ್ರಿಂದ ಅವನಿಗೆ ಹಾಫ್ ಡೇ ಇದೆ. ಇನ್ನು 4 ಡೇಸ್ ಅವನಿಗೆ ಹಾಫ್ ಡೇನೇ ಇರುತ್ತೆ. 12:15ಗೆಲ್ಲ ಮನೆಗೆ ಬಂದುಬಿಡ್ತಾನೆ. ಇನ್ನು ನೆಕ್ಸ್ಟ್ ವೀಕಿಂದ ನಾರ್ಮಲಿ 3:15ಗೆ ಸ್ಕೂಲ್ ಬಿಡುತ್ತೆ. ಚಪಾತಿ ಹಿಟ್ಟೆಲ್ಲ ಕಲಸಿದ್ದಾಯಿತು. ಇನ್ನು ಹಾಲು ಬಿಸಿ ಮಾಡಬೇಕಾಗಿತ್ತು. ಹಾಲು ಕೂಡ ಬಿಸಿ ಮಾಡಿಬಿಟ್ಟು ಅವನಿಗೆ ಗ್ಲಾಸಲ್ಲಿ ಹಾಕಿ ಇಟ್ಟೆ. ಒಂದು ಸ್ವಲ್ಪ ಬಿಸಿ ಇದ್ದಾಗ ಅವನು ಕುಡಿಯೋಲ್ಲ ಹಾಗಾಗಿ. ಸೊ ಚಪಾತಿಗೆ ನಾನು ಇವಾಗ ಕ್ಯಾರೆಟ್ ಪಲ್ಯ ಮಾಡಬೇಕಂತ ಅಂದ್ಕೊಂಡೆ. ಹಾಗೆಯೇ ಕ್ಯಾರೆಟ್ ಎಲ್ಲ ಜೀವನ್ ನೈಟನ್ನೇ ತುರಿದು ಫ್ರಿಜ್ಜಲ್ಲಿ ಇಟ್ಟಿದ್ರು. ಸೊ ಇವಾಗ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೂ ಕೂಡ ನೆಗೆಟಿವ್ ಆಗಿ ಹೇಳಿಬಿಡಿ. ಸೊ ಅವರು ನನಗೇನಾದರೂ ಈ ಥರ ಹುಷಾರಿಲ್ಲ ಅಂತ ಅಂದರೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಬೆಳಗ್ಗೆ ನಿನಗೆ ಸುಮ್ಮನೆ ಕಷ್ಟ ಆಗೋದು ಬೇಡ, ನಾನೇ ಕ್ಯಾರೆಟ್ ಎಲ್ಲ ತುರಿದು ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರೇ ಕ್ಯಾರೆಟ್ ಎಲ್ಲ ತುರಿದು ಫ್ರಿಜ್ಜಲ್ಲಿ ಇಟ್ಟಿದ್ರು. ಸೊ ದಟ್ ನನಗೆ ಬೆಳಗ್ಗೆ ಎದ್ದು ತಿಂಡಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಕ್ಯಾರೆಟ್ ಪಲ್ಯ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನೇನು ಜಸ್ಟ್ ಒಗ್ಗರಣೆ ಮಾಡಿಬಿಟ್ಟು ಅದಾದಮೇಲೆ ನನ್ನ ಮಗನ ಹೋಗಿ ಸ್ಕೂಲಿಗೆ ರೆಡಿ ಮಾಡಿಸ್ಬೇಕು. ಆಮೇಲೆ ಇವತ್ತು ಮನೆಯಲ್ಲಿ ಸ್ವೀಟ್ ಕಾರ್ನ್ ಕೂಡ ಇತ್ತು. ಸೊ ಅದನ್ನು ಕೂಡ ಅಪ್ಪುಗೆ ಬೇಯಿಸ್ಬಿಟ್ಟು ಕೊಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಇವಾಗೆಲ್ಲ ಬಿಡಿಸು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಡಿಮಾರ್ಟಿಂದ ನಾನೇನು ಬಾಕ್ಸಸ್ ಎಲ್ಲ ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ನಾನು ಹಿಂದಿನ ದಿನವೇ ಎಲ್ಲ ವಾಶ್ ಮಾಡಿ ಅರೇಂಜ್ ಕೂಡ ಮಾಡ್ಕೊಂಡಿದ್ದಾಯಿತು. ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ನಾನು ಯಾವ ರೀತಿ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೊಂಥರ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಇನ್ನೂ ಒಂದಷ್ಟು ಬಾಕ್ಸಸ್ ಎಲ್ಲ ನಾನು ಡಿಮಾರ್ಟ್ಗೆ ಹೋಗಿ ತೊಗೊಂಡು ಬರಬೇಕು. ಅದನ್ನು ನೋಡ್ತೀನಿ ಯಾವಾಗ ಆಗುತ್ತೆ ಆವಾಗ ಹೋಗಿ ತೊಗೊಂಡು ಬರಬೇಕು. ಸೊ ಎಲ್ಲನೂ ಒಂದೇ ಸಲ ಬೈ ಮಾಡಬೇಕು ಅಂದ್ರೂ ಕೂಡ ಆಗಲ್ಲ ಅಲ್ವಾ. ಹಾಗಾಗಿ ಒಂದೊಂದು ತಿಂಗಳು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಮ್ಮ ಮನೆಯಲ್ಲಿ ಕಿಚನಲ್ಲಿ ನಾನೇನು ಕಾರ್ನರಲ್ಲಿ ಸ್ನೇಕ್ ಪ್ಲ್ಯಾಂಟ್ ಇಟ್ಟಿದ್ದೀನಿ ಅಲ್ವಾ, ಅದ್ರ ಬಗ್ಗೆಯಲ್ಲೂ ಕೂಡ ಕೇಳಿದರೆ ನರ್ಸರಿನಲ್ಲಿ ತೊಗೊಂಡು ಬಂದಿದ್ದ ಅಂತ. ಆ್ಯಕ್ಚುಲಾಗಿ ಅದನ್ನು ನಾನು ನರ್ಸರಿಯಿಂದ ಏನು ತೊಗೊಂಡು ಬಂದಿದ್ದಲ್ಲ, ಜಸ್ಟ್ ಮನೆಯಲ್ಲಿ ಚಿಕ್ಕ ಚಿಕ್ಕದು ಸ್ನೇಕ್ ಪ್ಲ್ಯಾಂಟ್ ಎಲ್ಲ ಸಸಿ ಇತ್ತು. ಅದನ್ನೆಲ್ಲ ಒಂದೇ ಪಾಟಲ್ಲಿ ಹಾಕಿ ಇಟ್ಟಿದ್ದೆ, 1-2-3 ಕಡ್ಡಿನ. ಅದು ಇಷ್ಟು ಚೆನ್ನಾಗಿ ಬೆಳೆದಿದೆ. ಮತ್ತು ಈ ಒಂದು ಗಿಡನ ಬಿಸಿಲಲ್ಲೇ ಇಡಬೇಕು ಅಥವಾ ತುಂಬ ಗಾಳಿ ಬೆಳಕು ಎಲ್ಲ ಬರಬೇಕಂತ ಏನೂ ಇಲ್ಲ. ಸೊ ನಾನು ಅಡುಗೆ ಮನೆ ಕಾರ್ನರಲ್ಲಿ ಇಟ್ಟಿದ್ದೀನಿ, ಅಲ್ಲಿ ಜಾಸ್ತಿ ಬೆಳಕು ಬರೋಲ್ಲ, ಬಟ್ ಆಲ್ಸೋ ಚೆನ್ನಾಗಿ ಬರ್ತಾ ಇದೆ. ಟೆಚುಡ್ ಚೆನ್ನಾಗಿರಲಿ. ನನಗಂತೂ ತುಂಬ ಇಷ್ಟ ಆಯಿತು. ಬಂದು ಬೆಳಗ್ಗೆ ಹೊತ್ತು ಆ ಒಂದು ಗಿಡ ನೋಡ್ತಾ ಇದ್ದಂಗೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಹಾಗೆಯೇ ಪ್ರತಿಯೊಂದು ದಿನವೂ ನಾನು ಚೆಕ್ ಮಾಡ್ತಾ ಇರ್ತೀನಿ ಏನಾದರೂ ಸಸಿ ಬಂದಿದೆಯಾ ಅಂತ ಅಂದ್ಬಿಟ್ಟು. ಏಕೆಂತ ಅಂದರೆ ಅದು ಎಷ್ಟು ಬೇಗ ಬೇಗ ಬೆಳೀತಾ ಇದೆ ಅಂತ ಅಂದರೆ ಅಷ್ಟು ಚೆನ್ನಾಗಿ ಬೆಳೀತಾ ಇದೆ. ಸೊ ಹಾಗಾಗಿ ಅದೇನೋ ಒಂಥರ ಬಂದು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಹಾಗೆಯೇ ಅಪ್ಪುಗೆ ಸ್ವೀಟ್ ಕಾರ್ನ್ನ ಒಂದು ಸ್ವಲ್ಪ ಬೇಯಿಸೋಣ ಅಂತ ಏನು ಅಂದ್ಕೊಂಡಿದ್ದೆ. ಸೊ ಅದನ್ನು ಕೂಡ ತೊಗೊಂಡು ಬಂದು ಇವಾಗ ಬಿಡಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಇವಾಗ ಬೆಳಗ್ಗೆಗೂ ತಿಂತಾನೆ, ಸ್ವಲ್ಪ ಮಿಕ್ಕಿದ್ರೆ ಮಧ್ಯಾಹ್ನನೂ ಅವ್ನು ಬಂದು ಸ್ಕೂಲಿಂದ ತಿಂತಾನೆ ಅಂತ ಅಂದ್ಬಿಟ್ಟು ಒಂದೇ ಸಲ ಬೇಯಿಸೋಣ ಅಂತ ಅಂದ್ಕೊಂಡು ಬೇಯಿಸ್ತಾ ಇದ್ದೆ. ಮತ್ತು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇತ್ತಲ್ವಾ ಅಂತ ಅಂದ್ಬಿಟ್ಟು ನಾನು ಕ್ಯಾರೆಟ್ ಪಲ್ಯಗೆ ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತ ಅಷ್ಟೇನೆ.
ಸೊ ಕ್ಯಾರೆಟ್ ಪಲ್ಯ ರೆಡಿ ಆಯಿತು. ಇನ್ನು ಅಪ್ಪು ಎದ್ದು ಬರ್ತಾನೆ ಅಷ್ಟೊತ್ತಿಗೆ ನಾನು ಕೂಡ ಇಲ್ಲಿ ಅವ್ನಿಗೆ ಅಂತ ಚಪಾತಿ ಮಾಡಿಬಿಟ್ಟು ಎತ್ತಿಟ್ಕೊತೀನಿ. ಅವನ್ನ ಸ್ನಾನ ಮಾಡಿಸಿ ಕರ್ಕೊಂಡು ಬಂದಿದ ತಕ್ಷಣ ಅವನಿಗೆ ತಿಂಡಿ ಮಾಡಿಸೋದಕ್ಕೆ ಸರಿ ಹೋಗುತ್ತೆ. ಒಂದು ಸ್ವಲ್ಪ ಪಾತ್ರೆ ಕೂಡ ಇತ್ತು. ಇನ್ನೇನು ಎಲ್ಲ ಚಪಾತಿ ಮಾಡಿದ್ದು ಕೂಡ ಆಯಿತು. ಇನ್ನೊಂದು ಸ್ವಲ್ಪ ಪಾತ್ರೆ ಇದೆ. ಇನ್ನೂ ಸ್ಕೂಲಿಗೆ ಕೂಡ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ನಾನು ಪಾತ್ರೆನೂ ಕೂಡ ತೊಳೆದು ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಮತ್ತು ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ನಾನು ಕಸ ಗುಡಿಸಿ ಮನೆ ಒರೆಸೋದಕ್ಕೆ ಸರಿ ಹೋಗುತ್ತೆ. ಮತ್ತು ಆವಾಗ ನಾನು ಪಾತ್ರೆ ಕೆಲಸ ಇಟ್ಕೊಂಡ್ಬಿಟ್ಟೆ, ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇರೋ ಟೈಮ್ ಗ್ಯಾಪಲ್ಲಿ ಇವನ್ ಆ ಕೆಲಸನ ಕೂಡ ಮುಗಿಸ್ಕೊಂಬಿಡೋಣ ಅಂತ ಪಾತ್ರೆ ಕೆಲಸನೂ ಮಾಡಿ ಮುಗಿಸ್ಕೊಂಡೆ. ಸೊ ಎಲ್ಲನೂ ಕೂಡ ಅಡುಗೆ ಮನೆ ಕ್ಲೀನ್ ಆಗಿಬಿಟ್ರೆ ನೋಡೋದಕ್ಕೆ ಮನೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂತಂದರೆ ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಅದನ್ನ ನೋಡಿಕೊಂಡು ತಲೆನೋವು ಬಂದ್ಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಯಾವಾಗ ಆಗುತ್ತೆ ಆವಾಗ ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ. ಹಾಗೆಯೇ ಅವನಿಗೆ ಒಂದು ಸ್ವಲ್ಪ ಬಾಕ್ಸಲ್ಲಿ ಕೂಡ ಕಾರ್ನ್ ಹಾಕ್ಬಿಟ್ಟು ಕೊಟ್ಟೆ. ಅವನು ಸ್ಕೂಲಲ್ಲಿ ಸ್ನ್ಯಾಕ್ಸ್ ಟೈಮ್ ಇರುತ್ತಲ್ಲ ಆವಾಗ ತಿನ್ಕೊತಾನೆ ಅಂತ ಅಂದ್ಬಿಟ್ಟು. ಅಪ್ಪುಗೆ ಇವತ್ತು ಟೆಸ್ಟ್ ಇರೋದ್ರಿಂದ ಅವ್ನು ಏನೆಲ್ಲ ಓದಿದ್ದಾನೆ ಅದನ್ನೆಲ್ಲ ನಾನು ಕೂಡ ಹಾಗೆ ಕೇಳಿಕೊಂಡು ಓಡಾಡ್ತಿದ್ದೆ. ಅವನಿಗೆ ಓರಲ್ ಏನೂ ಇಲ್ಲ, ರೈಟಿಂಗ್ ಇರೋದು ಇವತ್ತು. ಸೊ ರೈಟಿಂಗ್ ಏನಾದರೂ ಇದ್ದಾಗ ನನಗೆ ಒಂದು ಸ್ವಲ್ಪ ಭಯ. ಏಕೆಂತಂದರೆ ಅವನು ಬರೀತಾನೋ ಇಲ್ವೋ ಅಂತ ಅಂದ್ಬಿಟ್ಟು, ಇನ್ನೂ ಚಿಕ್ಕ ಮಕ್ಕಳಲ್ವ. ಸೊ ಅಷ್ಟಾಗಿ ನಾನು ಅವನ ಮೇಲೆ ಏನು ಬರ್ಡನ್ ಹಾಕಲ್ಲ, ಓದಲೇಬೇಕು ಮಾಡಲೇಬೇಕು ಅಂತ ಅಂದ್ಬಿಟ್ಟು. ಬಟ್ ಅವನೇನು ಕಲ್ತಿದ್ದಾನೆ ಅದನ್ನು ಚೆನ್ನಾಗಿ ಬರೆದ್ಬಿಟ್ಟು ಬರಲಿ ಅಂತ ಅಷ್ಟೇನೆ. ಓರಲ್ಲೆಲ್ಲ ಚೆನ್ನಾಗಿ ಹೇಳ್ತಾನೆ, ಬಟ್ ರೈಟಿಂಗಲ್ಲೇ ನನಗೊಂದು ಸ್ವಲ್ಪ ಭಯ. ಅವ್ರ ಮ್ಯಾಮ್ ಹಂಗೂ ಹೇಳ್ತಿರ್ತಾರೆ, ಅಂತ ಏನು ಹೆದರ್ಕೊಳ್ಳೋ ಥರ ಇಲ್ಲ ಪಾಪ, ಅವ್ನು ಓದಿದ್ದೆಲ್ಲ ಬರೀತಾನೆ ಅಂತ. ಬಟ್ ನಾನು ಜೀವನ್ ಒಂದೊಂದ್ಸಲಿ ಮಾತಾಡೋವಾಗ ಜೀವನ್ ಹೇಳ್ತಿರ್ತಾರೆ, ಅವ್ನು ಇನ್ನೂ ಕಲ್ತ್ಕೋಬೇಕು, ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತೆಲ್ಲ. ಸೊ ಅವಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಬಿಕಾಸ್ ಜೀವನೇ ಈ ಥರ ಹೇಳ್ಬಿಟ್ಟಾಗ ನನಗೊಂಥರ ಅದು ಬೇಜಾರಾದಂಗೆ ಹೋಗ್ಬಿಡುತ್ತೆ. ಬಟ್ ಆದಷ್ಟು ನಾನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀನಿ. ಅದಕ್ಕೋಸ್ಕರನೇ ಅವ್ನಿಗೆ ನಾನು ಟ್ಯೂಷನ್ನ ಕಳಿಸ್ತಾ ಇರೋದು. ಇನ್ನು ನೆಕ್ಸ್ಟ್ ಬಂದರೆ ಅವನು UKG. ಇನ್ನು ಅಲ್ಲಿ ಸ್ಕೂಲಲ್ಲಿ UKGನಲ್ಲಿ ಎಲ್ಲ 4 ವರ್ಡ್ಸು ಮತ್ತು ಮಿಸ್ಸಿಂಗ್ ಲೆಟರ್ಸು ಈ ಥರದ್ದೆಲ್ಲ ಇರುತ್ತೆ. ಅದನ್ನೆಲ್ಲ ಕೂಡ ಅವನು ಆವಾಗ ಕಷ್ಟ ಆಗಬಾರ್ದಲ್ವ ಕಲ್ತ್ಕೊಳ್ಳೋಕ್ಕೆ. ಹಾಗಾಗಿ ಇವಾಗಲೇ ಎಲ್ಲನೂ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಇನ್ನು UKGಗೆ ಅವನಿಗೆ ಕಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಅವನ್ನ ಸ್ವಲ್ಪ ಟ್ಯೂಷನಿಗೆ ಕಳಿಸ್ತಾ ಇರೋದು. ಇನ್ನು ಅವ್ರ ಕ್ಲಾಸ್ ಟೀಚರೇ ಟ್ಯೂಷನ್ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಅಷ್ಟೇನೆ. ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದು ಕೂಡ ಆಯಿತು. ಇನ್ನು ಚಪಾತಿ ಏನು ಮಾಡಿದ್ದೆ ಸೊ ಅದನ್ನು ತಿನ್ನಿಸ್ತಾ ಇದ್ದೀನಿ. ಸ್ಕೂಲ್ ಅವನಿಗೆ 9 ಇರೋದ್ರಿಂದ ಅವನ್ನ ರೆಡಿ ಮಾಡಿಬಿಟ್ಟು ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದರೆ ನಂದು ಆಲ್ಮೋಸ್ಟ್ ಕೆಲಸ ಕಂಪ್ಲೀಟ್ ಆಯಿತು. ಇನ್ನು ಮನೆಗೆ ಬಂದಮೇಲೆ ನಾನು ಕೂಡ ಕಾಫಿ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಮೇಲೆ ಇದೊಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ. ಕಾಫಿ ಮಾಡಿಕೊಂಡು ಕುಡಿತೀನಿ. ಸೊ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಒಂದು 10-15 ನಿಮಿಷ ಕೂತ್ಕೊಂಡಿರ್ತೀನಿ. ಆಮೇಲೆ ಮತ್ತೆ ಕೆಲಸಗಳೆಲ್ಲ ಇರ್ತವೆ, ಕೆಲಸಗಳನ್ನ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಅಮ್ಮಂದಿರ್ದು ರೂಟೀನ್ ಇದೇ ರೀತಿಯಾಗೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ನನಗೂ ಕೂಡ ಇವಾಗ ಸದ್ಯಕ್ಕೆ ಇದೇ ಥರನೇ ರೂಟೀನ್ ಇದೆ. ಸೊ ಬೆಳಗ್ಗೆಯಿಂದ ಕೆಲಸಗಳನ್ನ ಮಾಡಿಕೊಂಡು ಆಲ್ಮೋಸ್ಟ್ ಒಂಥರ ಸುಸ್ತಾಗೋಗ್ಬಿಟ್ಟಿರುತ್ತೆ ಅಂತಲೇ ಹೇಳ್ಬೋದು. ಒಂಥರ ಮೀ ಟೈಮ್ ಅಂತಲೇ ಹೇಳ್ಬೋದು ನನಗೆ. ಈ 9 ಗಂಟೆಯಿಂದ 9:30 ಆಲ್ಮೋಸ್ಟ್ ಕುತ್ಕೊಂಡು ಒಂದು ಸ್ವಲ್ಪ ಕಾಮಾಗಿ ಕಾಫಿ ಕುಡ್ಕೊಂಡು ಟಿ ವಿ ನೋಡ್ತೀನಿ. ಒಂದು 1/4 ಗಂಟೆ ಟೈಮ್ ಪಾಸ್ ಮಾಡ್ತೀನಿ. ಆಮೇಲೆ ಮತ್ತೆ ಕೆಲಸಗಳನ್ನ ಮಾಡ್ಕೋಬೇಕು. ಇನ್ನೇನು ಅಪ್ಪುಗೆ ಇವತ್ತು 12:15ಗೆ ಸ್ಕೂಲ್ ಬಿಡೋದ್ರಿಂದ ಇವತ್ತು ನನಗೆ ಕಸ ಗುಡಿಸಿ ಮನೆ ಒರೆಸೋ ಕೆಲಸಗಳು ಕೂಡ ಇದ್ದಾವೆ. ಸೊ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡಿ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಅಪ್ಪನ ಕರ್ಕೊಂಬರ್ಬೇಕು ಅಂತಂದರೆ ಸ್ವಲ್ಪ ಟೈಮ್ ಆಗೋಗ್ಬಿಡುತ್ತೆ. ಹಾಗಾಗಿ ಬೇಗನೆ ಕೆಲಸಗಳನ್ನ ಮಾಡ್ಕೊಂಬಿಡ್ತೀನಿ. ಸೊ ಹಾಯ್ ಫ್ರೆಂಡ್ಸ್, ನಾನು ಅವತ್ತು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಮತ್ತೆ 2 ಡೇಸ್ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅವತ್ತು ನಾನು ಹೇಳಿದ್ದೆ ನಮ್ಮ ಮ್ಯಾಕ್ಸಿ ಡ್ರೆಸ್ ಕಲೆಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ. ಹಾಗೆಯೇ ಸುಮಾರಷ್ಟು ಜನ ಕೂಡ ಕೇಳ್ತಾ ಇದ್ರಿ, ನೀವು ಡೈಲಿ ವೇರ್ ಮಾಡ್ತೀರಾ ಅಲ್ವಾ ಮನೆಗೆ, ಸೊ ಆ ಡ್ರೆಸ್ಗಳನ್ನ ಶೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಯಾವುದೆಲ್ಲ ರೀಸೆಂಟ್ ಕಲೆಕ್ಷನ್ಸ್ ತೊಗೊಂಡಿದ್ದೀನಿ ಮೀಶೋಯಿಂದ ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಈ ಒಂದು ಮ್ಯಾಕ್ಸಿ ಡ್ರೆಸ್. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನನಗೆ ಪರ್ಸ್ನಲಿ ಈ ಒಂದು ಕಲರ್ ತುಂಬಾ ಇಷ್ಟ ಆಯಿತು. ಸೊ ವೈಟ್ ಮೇಲೆ ಈ ಥರ ಒಂದು ಫ್ಲವರ್ ಡಿಸೈನ್ ಬರುತ್ತೆ. ಇದು ಬಂದುಬಿಟ್ಟು ಜಾರ್ಜೆಟ್ ಮೆಟೀರಿಯಲ್. ಹಾಗೆಯೇ ಇದಕ್ಕೆ ಏನು ಲೈನಿಂಗ್ ಬರಬೇಕು ಇವನ್ ಅದು ಕೂಡ ಇದೆ. ಸೊ ಅದು ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಫುಲ್ ನೀ ಲೆಂತ್ವರೆಗೂ ಲೈನಿಂಗ್ ಬರುತ್ತೆ.
ಸೊ ನನಗೆ ಪರ್ಸ್ನಲಿ ಈ ಥರ ಡ್ರೆಸ್ಸಸ್ಸು ಮನೆಯಲ್ಲಿ ಕಂಫರ್ಟಬಲ್ ಆಗಿರುತ್ತೆ. ಸೊ ಹಾಗಾಗಿ ಇವಾಗ ರೀಸೆಂಟ್ ಪರ್ಚೇಸ್ ಅಂತಲೇ ಹೇಳ್ಬೋದು ಈ ಎಲ್ಲ ಡ್ರೆಸ್ಸಸ್ಸು. ಸೊ ಇಲ್ಲಿ ಫ್ರಂಟಲ್ಲಿ ಟ್ಯಾಗ್ ಬರುತ್ತೆ, ಪಫ್ ಸ್ಲೀವ್ ಬರುತ್ತೆ ಈ ಥರ. ಸೊ ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಹಾಗೆಯೇ ಇಲ್ಲಿ ಟ್ಯಾಗ್ ಕೂಡ ಬರುತ್ತೆ. ಒಂಥರ ಫ್ರಾಕ್ ವೇರ್ ಮಾಡಿದಾಗೆ ಅನಿಸುತ್ತೆ. ಸೊ ಪರ್ಸ್ನಲಿ ನಂಗೆ ಇಷ್ಟ ಆಯಿತು. ಹಾಗಾಗಿ ಫಸ್ಟಿಗೆ ನಾನು ಈ ಒಂದು ಡ್ರೆಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಈ ಒಂದು ಡ್ರೆಸ್ನ ಬೈ ಮಾಡ್ಬೋದು. ಹಾಗೆಯೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಹಾಗೆಯೇ ನೀವು ಈ ಒಂದು ಡ್ರೆಸ್ ಫೋಟೋ ತೊಗೊಂಡ್ರೆ ಹೀಗೇನೆ ನೀವು ಮೀಶೋನಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ರು ಕೂಡ ಇದು ಡ್ರೆಸ್ ಏನಿದೆ ಅದರ ಇನ್ಫಾರ್ಮೇಷನ್ ಬರುತ್ತೆ. ಸೊ ದಟ್ ಬೈ ಮಾಡ್ಬೋದು. ಎಲ್ಲನೂ ಕೂಡ ₹500 ಒಳಗಡೆನೆ ನಾನು ಮ್ಯಾಕ್ಸಿ ಡ್ರೆಸ್ಗಳನ್ನ ತೊಗೊಂಡಿರೋದು ಮನೆಗೆ ಯೂಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಒಂದು ಈ ಒಂದು ಡ್ರೆಸ್. ಸೊ ನೆಕ್ಸ್ಟ್ ಬಂದರೆ ಈ ಒಂದು ಡ್ರೆಸ್ ಬ್ಲೂ ಕಲರು. ಸೊ ಈ ಒಂದು ಡ್ರೆಸ್ನ ತೊಗೊಂಡಿದ್ದೀನಿ. ಸೊ ಇದು ಅಷ್ಟೇ ರೀಸೆಂಟಾಗಿ ತೊಗೊಂಡಿರೋ ಅಂಥದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಸೊ ಇದು ಕೂಡ ಅಷ್ಟೇ ನೀ ಲೆಂತ್ವರೆಗೂ ಬರುತ್ತೆ. ಹಾಗೆಯೇ ಸ್ಲೀವ್ ಬಂದುಬಿಟ್ಟು ಒಂಥರ ಪಫ್ ಸ್ಲೀವೇ ಬರುತ್ತೆ. ಬಟ್ ಇದು ಏನಿದೆ 3/4 ಲೆಂತ್ವರೆಗೂ ಅಂದರೆ ಇಲ್ಲಿವರೆಗೂ ಬರುತ್ತೆ, ಎಲ್ಬೋವರೆಗೂ ಈ ಒಂದು ಸ್ಲೀವ್ ಬರುತ್ತೆ. ಹಾಗೆಯೇ ಇಲ್ಲಿ ಬಾಡಿ ಹತ್ರ ಬಂದರೆ ಇದೇನಿದೆ ಎಲಾಸ್ಟಿಕ್ನಲ್ಲಿ ಬರುತ್ತೆ. ಬಟ್ ಕ್ವಾಲಿಟಿ ವೈಸ್ ಅಂತೂ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ನಾನು ಇದನ್ನು 4 ಸಲ ವಾಶ್ ಮಾಡಿದ್ದೀನಿ. ಬಟ್ ಏನೂ ಕೂಡ ಒಂಚೂರು ಬಬಲ್ಸ್ ಇಲ್ಲ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಬೈ ಮಾಡ್ಬೋದು. ಬಟ್ ನಾನು ಬ್ಲಾಗ್ ಏನೂ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ಈ ಒಂದು ಡ್ರೆಸ್ ಹಾಕ್ಕೊಳ್ದಾಗ. ಬಟ್ ಚೆನ್ನಾಗಿದೆ. ನೀವೇನಾದರೂ ಬೈ ಮಾಡ್ತೀರಾ ಅಂದರೆ ಬೈ ಮಾಡಿ. ಫುಲ್ ನೀ ಲೆಂತ್ವರೆಗೂ ಬರುತ್ತೆ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇ 500 ಒಳಗಡೆನೆ. ಹಾಗೆಯೇ ನೆಕ್ಸ್ಟ್ ಬಂದರೆ ಈ ಒಂದು ಡ್ರೆಸ್. ಸುಮಾರು ಜನ ಕೇಳ್ತಾ ಇದ್ದಿದ್ದು ಈ ಒಂದು ಡ್ರೆಸ್ನ. ಸೊ ಎಲ್ಲಿ ತೊಗೊಂಡ್ರಿ, ಎಷ್ಟಾಯಿತು ಹೇಳಿ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಿದ್ದು. ಸೊ ಇದು ಕೂಡ ಅಷ್ಟೇ ನಾನು ಮೀಶೋನಲ್ಲೇ ತೊಗೊಂಡಿದ್ದು. ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಮತ್ತು ಸುಮಾರು ಸಲ ನಾನು ಈ ಒಂದು ಡ್ರೆಸ್ನ ಯೂಸ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಇದಕ್ಕೂ ಕೂಡ ಅಷ್ಟೇ ಪಫ್ ಸ್ಲೀವ್ ಬರುತ್ತೆ. ಮತ್ತು ಮೆಟೀರಿಯಲ್ ಬಂದುಬಿಟ್ಟು ಈ ರೀತಿ ಜಾರ್ಜೆಟ್ ಮೆಟೀರಿಯಲಲ್ಲಿ ಬರುತ್ತೆ. ಹಾಗೆಯೇ ಲೈನಿಂಗ್ ಕೂಡ ಅಷ್ಟೇ ನೋಡ್ಬೋದು. ಲೈನಿಂಗ್ ಕೂಡ ಬರುತ್ತೆ ನೀ ಲೆಂತ್ವರೆಗೂ. ಸುಮ್ಮನೆ ಸಿಂಪಲಾಗಿ ಮನೆಯಲ್ಲಿ ವೇರ್ ಮಾಡಬೇಕು ಅಂತಂದರೂ ಕೂಡ ಆರಾಮಾಗಿ ತೊಗೊಳ್ಬೋದು. ನನಗಂತೂ ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು ಮೀಶೋನಲ್ಲಿ ಬಟ್ಟೆನ ತೊಗೊಳ್ಳೋದು. ಯಾಕೆಂತಂದರೆ ಹೊರಗಡೆ ಹೋಗಿ ನಾವು ಬಟ್ಟೆಗಳನ್ನ ತೊಗೊಳ್ತೀವಿ ಅಂತಂದರೆ ಸ್ವಲ್ಪ ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ. ಹಾಗೆಯೇ ಅಯ್ಯೋ ಬೇಡ ಬಿಡು ಅನ್ನೋ ಥರನೂ ಅನಿಸ್ಬಿಡುತ್ತೆ. ಬಟ್ ಕ್ವಾಲಿಟಿ ಚೆನ್ನಾಗಿಲ್ಲ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಬೇಕಾದ್ರೆ ನೀವು ರಿಟರ್ನ್ ಕೂಡ ಮಾಡ್ಬೋದು ಅಲ್ವಾ. ನಂಗೆ ಮೀಶೋನಲ್ಲಿ ಪರ್ಸ್ನಲಿ ಅದೊಂದು ತುಂಬಾ ಇಷ್ಟ. ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬಟ್ಟೆ ಬಗ್ಗೆ ಏನೂ ಹೇಳೋ ಹಾಗಿಲ್ಲ. ಹಾಗೆಯೇ ಮೇಯ್ನಾಗಿ ನಾನು ಇನ್ನೊಂದು ಹೇಳಬೇಕು, ಪ್ರೆಗ್ನೆಂಟ್ ಯಾರಾದರೂ ಇದ್ದರು ಅಂತ ಅಂದರೆ ಅವರಿಗೆ ಈ ಥರ ಬಟ್ಟೆಗಳು ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಹಾಗೆಯೇ ಹೊಟ್ಟೆ ಇರೋದು ಕೂಡ ಕಾಣಲ್ಲ. ಮನೆಯಲ್ಲಿ ಕೂಡ ಯೂಸ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿ ಇರುತ್ತೆ ಅವ್ರಿಗೂ ಕೂಡ. ಸೊ ನೆಕ್ಸ್ಟ್ ಈ ಒಂದು ಡ್ರೆಸ್. ಇದೊಂದು ಸ್ವಲ್ಪ ಫ್ರಾಕ್ ಥರ ಫ್ರಿಲ್ಲಾಗಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ಬಂದರೆ ಈ ಒಂದು ಡ್ರೆಸ್. ಸುಮಾರು ಜನ ಕೇಳಿದ್ರಿ ಇದನ್ನು ಕೂಡ. ಇದನ್ನು ಮೀಶೋನಲ್ಲಿ ಕೂಡ ಇದೆ ಆ್ಯಕ್ಚುಲಾಗಿ ಈ ಒಂದು ಡ್ರೆಸ್ಸು. ಇದನ್ನು ನಾನು ಬಂದು ಮಿಂತ್ರಾನಲ್ಲಿ ತೊಗೊಂಡಿದ್ದು ಲಾಸ್ಟ್ ಇಯರು. ಚೆನ್ನಾಗಿದೆ ಇದ್ರ ಕ್ವಾಲಿಟಿ ಕೂಡ. ಸೊ ಇದು ಕೂಡ ಅಷ್ಟೇ ನೀ ಲೆಂತ್ವರೆಗೂ ಬರುತ್ತೆ, ಲ್ಯಾವೆಂಡರ್ ಕಲರಲ್ಲಿ ಇರುವಂಥದ್ದು. ಹಾಗೆಯೇ ಇದಕ್ಕೆ ಲೈನಿಂಗ್ ಕೂಡ ನೋಡ್ಬೋದು. ಫುಲ್ಲು ನೀ ಲೆಂತ್ ತನಕ ಲೈನಿಂಗ್ ಕೂಡ ಬರುತ್ತೆ. ಮತ್ತು ಸ್ಲೀವ್ ಬಂದುಬಿಟ್ಟು ಇದು ಒಂದು ಸ್ವಲ್ಪ ಈ ರೀತಿ ಸ್ಲೀವ್ಲೆಸ್ ಥರನೂ ಅನಿಸುತ್ತೆ. ಬಟ್ ಜೊತೆಗೆ ಸ್ಲೀವ್ ಕೂಡ ಇದೆ. ಇದಕ್ಕೆ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ ಸ್ಲೀವಿಗೆ. ಬಟ್ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಈ ಒಂದು ಡ್ರೆಸ್ ಕೂಡ ಇಷ್ಟ. ಮತ್ತು ಇದು ಬಂದರೆ ಸ್ವಲ್ಪ ಸ್ಕ್ವೇರ್ ನೆಕ್ ಇರೋದ್ರಿಂದ ಕೆಲವ್ರಿಗೆ ಇಷ್ಟ ಆಗ್ಬೋದು, ಆಗಲ್ವೋ ನನಗೆ ಗೊತ್ತಿಲ್ಲ. ಸ್ವಲ್ಪ ಡೀಪ್ ಕೂಡ ಇದೆ. ಇದು ನೋಡಿಕೊಂಡು ತೊಗೊಳ್ಳಿ ಅಷ್ಟೇನೆ. ನಾನು ಈ ಥರ ಉಲ್ಟಾ ವೇರ್ ಮಾಡಿದಾಗ ಅದೇನು ಅಷ್ಟಾಗಿ ಡೀಪ್ ಅಂತ ಅನಿಸಲ್ಲ. ಜೊತೆಗೆ ಇದು ವರ್ಕ್ ನೋಡ್ಬೋದು, ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಒಂದೇ ಥರ ಇರೋದ್ರಿಂದ. ಸೊ ನಾವು ಹಿಂಗೆ ವೇರ್ ಮಾಡಿದ್ರೆ ಡೀಪ್ ಅನಿಸಲ್ಲ. ಸೊ ಹಾಗಾಗಿ ನಾನು ಈ ರೀತಿಯಾಗಿ ವೇರ್ ಮಾಡ್ತೀನಿ. ಸೊ ದಟ್ ಅದು ನಂಗೆ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇನೆ. ಈ ಒಂದು ಡ್ರೆಸ್ನ ನಾನು ಮಿಂತ್ರಾನಲ್ಲಿ ತೊಗೊಂಡಿದ್ದು. ಹಾಗೆಯೇ ನೆಕ್ಸ್ಟು ಬಂದರೆ ಈ ಒಂದು ಡ್ರೆಸ್. ಸೊ ಇದಂತೂ ನಾನು ಎಷ್ಟು ಯೂಸ್ ಮಾಡಿಬಿಟ್ಟಿದ್ದೀನಿ ಅಂದರೆ ಈ ಒಂದು ಡ್ರೆಸ್ನ ಐ ಥಿಂಕ್ 1 ಇಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಈ ಒಂದು ಡ್ರೆಸ್ ತೊಗೊಂಡು. ಬಟ್ ಏನೂ ಪ್ರಾಬ್ಲಮ್ ಆಗಿಲ್ಲ. ನೋಡ್ಬೋದು ನೀವೇ. ಒಂದು ಸ್ವಲ್ಪನೂ ಏನು ಬಬಲ್ಸು ಇಲ್ಲ ಅಥವಾ ಒಂದು ಸ್ವಲ್ಪ ಏನೂ ಪ್ರಾಬ್ಲಮೇ ಇಲ್ಲ ಅಂತ ಹೇಳ್ಬೋದು ಈ ಒಂದು ಡ್ರೆಸ್ಸು. ಅಷ್ಟು ಉಜ್ಜಾಡ್ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಕ್ವಾಲಿಟಿ ವೈಸು. ಇಲ್ಲಿ ಕೂಡ ಟೈಯಿಂಗ್ ಬರುತ್ತೆ. ಅದಾದಮೇಲೆ ಇಲ್ಲಿ ಕೂಡ ಅಷ್ಟೇ ಬ್ಯಾಕ್ ಟೈಯಿಂಗ್ ಕೂಡ ಬರುತ್ತೆ. ಇದಕ್ಕೂ ಕೂಡ ಅಷ್ಟೇ ನೀ ಲೆಂತ್ವರೆಗೂ ಲೈನಿಂಗ್ ಬರುತ್ತೆ. ಹಾಗೆಯೇ ಇಲ್ಲಿ ಕೆಳಗಡೆ ನೋಡ್ಬೋದು ಈ ಥರ ಏನಂತಾರೆ ಫ್ರಿಲ್ ಥರ ಬರುತ್ತೆ. ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡೈಲಿ ಯೂಸ್ ಮಾಡೋರಿಗೆ ಕೂಡ ತುಂಬ ಕಂಫರ್ಟಬಲ್ ಆಗಿ ಇರುತ್ತೆ. ಮತ್ತು ಇದು ಸ್ಲೀವ್ ನೋಡ್ಬೋದು ಈ ಥರ ಪಫ್ ಸ್ಲೀವು. ಸೊ ನನಗೆ ಈ ಥರ ಡ್ರೆಸ್ಗಳು ಜಾಸ್ತಿ ಕಂಫರ್ಟಬಲ್. ಹಾಗಾಗಿ ನಾನು ಇದೇ ಥರನೇ ಜಾಸ್ತಿ ತೊಗೊಳ್ಳೋದು.
ಸೊ ನೆಕ್ಸ್ಟ್ ಬಂದರೆ ಈ ಒಂದು ಡ್ರೆಸ್. ಸೊ ಆಲ್ಮೋಸ್ಟ್ ಈ ಒಂದು ಡ್ರೆಸ್ ಸಿಮಿಲರ್ ಥರನೇ ಇದೆ ಈ ಒಂದು ಕಲರು. ಆ್ಯಕ್ಚುಲಾಗಿ ನಾನು ಇದೊಂದು ಸ್ವಲ್ಪ ಡಾರ್ಕರ್ ಶೇಡಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೆ. ಬಟ್ ಸೇಮ್ ಸಿಮಿಲರ್ ಕಲರೇ ಬಂತು. ಬಟ್ ನನಗೆಂಥ ಪ್ರಾಬ್ಲಮ್ ಇಲ್ಲ. ಇದನ್ನು ಯಾವಾಗಾದ್ರೂ ಬೇರೆ ಸರಿ ವೇರ್ ಮಾಡಿದಾಗ್ಲೂ ಕೂಡ ಇದು ಒಕೇಶ್ನಲ್ಲಿ ವೇರ್ ಮಾಡ್ಕೋಬೋದು. ಯಾವಾಗಾದ್ರೂ ಮನೆಗೆ ತಾನೆ ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೊಂಡೆ. ರಿಟರ್ನ್ ಏನೂ ಮಾಡಲಿಲ್ಲ. ಮತ್ತು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕಾಗಿ ಇದನ್ನು ಹಾಗೆ ಇಟ್ಕೊಂಡೆ. ಸೊ ಇಲ್ಲಿ ನೆಕ್ ಹತ್ರ ನೋಡ್ಬೋದು ನೀವು, ಈ ಥರ ಬರುತ್ತೆ ಡಿಸೈನು. ಸೊ ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಸ್ಲೀವ್ ಕೂಡ ನೋಡ್ಬೋದು, ಈ ರೀತಿ ಪಫ್ ಸ್ಲೀವ್ ಬರುತ್ತೆ. ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಮತ್ತು ಇದು ಹೇಗೆ ಅಂತಂದರೆ ಒಂಥರ ಡ್ರೆಸ್ ಟೈಪಲ್ಲೂ ಬರುತ್ತಲ್ವಾ, ಇದನ್ನು ನಾವೆಲ್ಲರೂ ಹೊರಗಡೆ ಕೂಡ ಹಾಕ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ನಾನು ಸುಮ್ಮನೆ ಎಂತಕ್ಕೆ ರಿಟರ್ನ್ ಮಾಡೋದು, ಇರಲಿ ಬಿಡು 2 ಕಲರ್ ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೊಂಡೆ. ಸೊ ಇಲ್ಲಿ ನೋಡ್ಬೋದು ಬಾಟಮಲ್ಲಿ ಈ ರೀತಿಯಾಗಿ ಫ್ರಿಲ್ ಬರುತ್ತೆ. ಇದೇ ಬೇರೆ ಪ್ಯಾಟ್ರನ್ನು, ಸ್ವಲ್ಪ ಕಲರ್ ಸಿಮಿಲರ್ ಅಂತ ಅನಿಸ್ಬೋದು. ನೋಡ್ಬೋದು ಇದು ಬಂದು ಈ ಥರ ಡಾಟೆಡಲ್ಲಿ ಬರುತ್ತೆ. ಇದು ಹಿಂಗೆ ಡಿಸೈನಲ್ಲಿ ಬರುತ್ತೆ. ಸೊ ಇದನ್ನೆಲ್ಲರೂ ಹೊರಗಡೆ ಕೂಡ ಹಾಕೊಂಡು ಹೋಗ್ಬೋದಲ್ವಾ ಅಂತ ಅಂದ್ಬಿಟ್ಟು ಇದನ್ನು ಇಟ್ಕೊಂಡೆ. ನಾನು ಜಾಸ್ತಿ ಹೊರಗಡೆನೇ ಹಾಕೊಂಡೋಗಿಲ್ಲ, ಮನೇಲೇ ಹಾಕ್ಕೊಂಡಿದ್ದೀನಿ. ಪರವಾಗಿಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇದು ಕೂಡ ಅಷ್ಟೇ, ಎಲ್ಲ ಡ್ರೆಸ್ಸಸ್ಸು ಆಲ್ಮೋಸ್ಟ್ 500 ರುಪೀಸ್ ಒಳಗಡೆನೇ. ಸೊ ನೆಕ್ಸ್ಟ್ ಬಂದರೆ ಈ ಒಂದು ಡ್ರೆಸ್. ಸುಮಾರು ಜನ ಈ ಒಂದು ಡ್ರೆಸ್ನ ಕೇಳಿದರು. ಇದು ಎಲ್ಲಿ ತೊಗೊಂಡ್ರಿ, ತುಂಬ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು ಅಂತ. ಇದನ್ನು ನನ್ನ ತಂಗಿ ನನ್ನ ಬರ್ತಡೇಗೆ ಆ್ಯಕ್ಚುಲಾಗಿ ಕೊಡಿಸಿದ್ದು. 2 ಇಯರ್ಸ್ ಆಯಿತು ಆಲ್ಮೋಸ್ಟ್. ಹೊರಗಡೆ 1-2 ಸಲ ಹಾಕ್ಕೊಂಡೋಗಿದ್ದೆ. ಅದಾದಮೇಲೆ ಇವಾಗ ಮನೆಗೇ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಮನೆಗೆ ಯೂಸ್ ಮಾಡಿದ್ರೂ ಕೂಡ ಎಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕಾಗಿ ನಾನು ಯಾವಾಗ್ಲೂ ಏನು ಗೊತ್ತಾ, ಈ ಥರ ಜಾರ್ಜೆಟ್ ಮೆಟೀರಿಯಲನ್ನೇ ಜಾಸ್ತಿ ತೊಗೊಳ್ಳೋದು. ಈ ರಯಾನ್ ಆಗಿದ್ದರೆ ಎಲ್ಲನೂ ಶ್ರಿಂಕ್ ಆಗಿಬಿಡುತ್ತೆ. 1-2 ಸಲ ಯೂಸ್ ಮಾಡಿದ್ಮೇಲೆ ಏನೋ ಒಂಥರ ಹಳೆ ಬಟ್ಟೆ ಫೀಲು, ಅದನ್ನು ಯಾವಾಗಲೂ ಐರನ್ ಮಾಡಿಯೇ ಹಾಕ್ಕೊಳ್ಬೇಕು. ಸೊ ಹಾಗಾಗಿ ನಾನು ಜಾಸ್ತಿ ಈ ಥರ ಜಾರ್ಜೆಟ್ ಮೆಟೀರಿಯಲನ್ನೇ ತೊಗೊಳ್ಳೋದು. ಇಲ್ಲಾಂತಂದರೆ ಕುರ್ತಾ ಸೆಟ್ನ ತೊಗೊಂಡ್ಬಿಡ್ತೀನಿ. ಸೊ ಈ ರೀತಿಯಾಗಿ. ಬಟ್ ಈ ಒಂದು ಡ್ರೆಸ್ ಸುಮಾರು ಜನ ಕೇಳಿದರು, ಎಲ್ಲಿ ತೊಗೊಂಡ್ರಿ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಅಂತ. ಫುಲ್ ಈ ಥರ ಹೈ ನೆಕ್ ಬರುತ್ತೆ ಮತ್ತು ಈ ಥರ ಪಫ್ ಸ್ಲೀವ್ ಬರುತ್ತೆ. ಇದನ್ನು ನಾನು ಚಿಕ್ಕಪೇಟೆನಲ್ಲಿ ತೊಗೊಂಡಿದ್ದು. ಮತ್ತು ಇದು ಆ್ಯಕ್ಚುಲಾಗಿ ನೋಡ್ಬೋದು ಮೆಟೀರಿಯಲ್ಲು ಈ ಥರ ಹತ್ರದಿಂದ ನೋಡಿದ್ರೆ ಗೊತ್ತಾಗುತ್ತೇನೋ, ಈ ಥರ ನೆರಿಗೆ ಥರ ಇದೆ ಇಲ್ಲಿ. ಸೊ ಅದು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಈ ರೀತಿ ಒಳಗಡೆ ಕೂಡ ಅಷ್ಟೇ ಲೈನಿಂಗ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ ಕೂಡ. ಸೊ ಹಾಗಾಗಿ ನಾನು ಈ ರೀತಿ ಡ್ರೆಸ್ಗಳನ್ನ ಜಾಸ್ತಿ ತೊಗೊಳ್ಳೋದು. ಇನ್ನೂ ಸುಮಾರಷ್ಟಿದೆ. ಸದ್ಯಕ್ಕೆ ನಾನು ಇಷ್ಟು ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇದು ಕೂಡ ಅಷ್ಟೇ, ತುಂಬ ಜನ ಕೇಳಿದ್ರಿ ಈ ಒಂದು ಡ್ರೆಸ್ನ ಎಲ್ಲಿ ಬೈ ಮಾಡಿದ್ರಿ ಅಂತ. ಇದನ್ನು ನಾನು ಇಲ್ಲೇ ನಮ್ಮ ಮನೆ ಹತ್ರ ಲೋಕಲ್ ಶಾಪಲ್ಲಿ ಬೈ ಮಾಡಿದ್ದು. ಸೊ ಈ ಥರ ಇದೆ. ಜೊತೆಗೆ ಇಲ್ಲೆಲ್ಲ ನೋಡ್ಬೋದು ಈ ಥರ ಸ್ಟೋನ್ ವರ್ಕ್ ಬರುತ್ತೆ. ಅದನ್ನು ಏನಂತಾರೆ, ಅದು ಚಮ್ಕಿ ಬರುತ್ತಲ್ಲ, ಸೊ ಆ ರೀತಿಯಾಗಿ ಇದು ಫುಲ್ಲು ಡ್ರೆಸ್ ಇದೇ ಥರನೇ ಇದೆ. ಸೊ ಇದನ್ನು ಕೂಡ ಅಷ್ಟೇ ಯಾವಾಗಾದ್ರೂ ಹೊರಗಡೆ ಕೂಡ ಹಾಕ್ಕೊಂಡು ಹೋಗ್ತೀನಿ. ಮನೆಗೆ ಹಾಕ್ಕೋಬೇಕು ಅಂತ ಅನಿಸ್ದಾಗ ಹಾಕ್ಕೊಳ್ತೀನಿ ಅಷ್ಟೇನೆ. ಮತ್ತು ಸುಮ್ಮನೆ ಹಂಗೆ ಇಟ್ಟು ಏನು ಯೂಸ್ ಮಾಡಲಿಲ್ಲ ಅಂದರೆ ಅದು ಏನು ಚೆನ್ನಾಗಿರುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಯಾವಾಗಾದರೂ ಮನೆಗೆ ಹಾಕ್ಕೊಳ್ತೀನಿ. ಈ ಶುಕ್ರವಾರ ಅಂದರೆ ನಂಗೊಂದು ಸ್ವಲ್ಪ ಸ್ಪೆಷಲ್ ಅಲ್ವಾ. ಸೊ ಆ ಥರ ಟೈಮಲ್ಲಿ ಈ ಥರ ಡ್ರೆಸ್ಗಳನ್ನ ಹಾಕ್ಕೊಂಡಾಗ ಚೆನ್ನಾಗಿರುತ್ತೆ ಪೂಜೆ ಮಾಡಿದಾಗೆಲ್ಲ ಅಂತ ಅಂದ್ಬಿಟ್ಟು ಈ ಥರ ಹಾಕ್ಕೊಳ್ತೀನಿ ಅಷ್ಟೇನೆ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸುಮಾರಷ್ಟು ಜನ ಕೇಳ್ತಾ ಇದ್ರಿ, ನೀವು ಮನೆಗೆ ಯೂಸ್ ಮಾಡುವಂತಹ ಡೈಲಿ ವೇರ್ ಡ್ರೆಸ್ಸಸ್ನ ಶೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.